ಮುಂಜಾನೆ ಸೂರ್ಯನ ರಶ್ಮಿಗಳು ತಾಕಿದ ನಂತರವೇ ಅರಳುತ್ತವೆ. ಇದು ಪ್ರಕೃತಿಯ ನಿಯಮ. ಆದರೆ ಆ ನಿಯಮವನ್ನು ಉಲ್ಲಂಘಿಸಿ ಇಲ್ಲೊಂದು ಪುಷ್ಪವು ರಾತ್ರಿಯ ಸಮಯದಲ್ಲಿ ಮಾತ್ರ ಅರಳುತ್ತದೆ. ಅಷ್ಟು ಮಾತ್ರವಲ್ಲದೆ ಮುಂಜಾನೆಯಾಗುವುದರೊಳಗೆ ಬಾಡಿ ಹೋಗುತ್ತದೆ. ವರ್ಷದಲ್ಲಿ ಕೇವಲ ಒಮ್ಮೆ ಮಾತ್ರ ಅರಳುವಂತಹ ಅಪರೂಪದ ದೇವಪುಷ್ಪವಿದು. ಈ ಅಪರೂಪದ ಹೂವಿನ ಹೆಸರೇ ಬ್ರಹ್ಮಕಮಲ. ನಮ್ಮ ಸನಾತನ ಹಿಂದೂ ಧರ್ಮದ ಧಾರ್ಮಿಕ ನಂಬಿಕೆಯ ಪ್ರಕಾರ ಬ್ರಹ್ಮಕಮಲ ಪುಷ್ಪಕ್ಕೆ ವಿಶೇಷ ಸ್ಥಾನಮಾನವಿದೆ. ಬ್ರಹ್ಮಕಮಲ ದೇವಪುಷ್ಪ. ದೇವಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದಂತಹ ಒಂದು ಪ್ರಮುಖವಾದ ಹೂವೇ ಬ್ರಹ್ಮಕಮಲ. ಈ ಪುಷ್ಪದ ಹೆಸರಿನ ಹಿಂದೆ ಒಂದು ಪೌರಾಣಿಕ ನಂಬಿಕೆ ಇದೆ. ಮಹಾವಿಷ್ಣು ದೇವರ ನಾಭಿಯಲ್ಲಿ ಅರಳಿದ ಕಮಲದ ಮೂಲಕ ಬ್ರಹ್ಮದೇವರು ಹೊರಬಂದ ಕಾರಣ ಈ ಪುಷ್ಪಕ್ಕೆ